ಶಾಸ್ತ್ರಿಗಳವರು, ತದನಂತರದಲ್ಲಿ ಯಾರಂತ ಕೇಳಿದ್ರೆ ಪರಮ ಪೂಜ್ಯ ಗಂಗಾಧರಪ್ಪಗಳವರು. ಪರಮ ಪೂಜ್ಯ ಗಂಗಾಧರಪ್ಪಗಳವರು ಎಲ್ಲಿ ಪಾದ ಇಡ್ತಾರ, ಯಾವ ಊರಿಗೆ ಹೋಗ್ತಾರ, ನಿಂತ ನೆಲವೆಲ್ಲ ಸುಕ್ಷೇತ್ರ ಆಗ್ತದ, ಮುಟ್ಟಿರ್ತಕ್ಕಂಥ ನೀರೆಲ್ಲ ಪಾವನ ಆಗ್ತದ, ಕೊಟ್ಟಿರ್ತಕ್ಕಂಥದ್ದೆಲ್ಲ ಪ್ರಸಾರ ಆಗ್ತದ, ಅವ್ರು ಮಾತಾಡಿರ್ತಕ್ಕಂಥದ್ದೆಲ್ಲ ಮಂತ್ರ ಆಗ್ತಾವ. ಇವತ್ತು ನಿಮ್ ಮನ್ಯಾಗ ನಿಮ್ ಮಕ್ಕಳ ಮಾತು ಕೇಳಲ್ಲ, ನಿಮ್ ಹಿರಿಯರ ಮಾತು ನೀವು ಕೇಳಲ್ಲ, ನಿಮ್ ಮಾತು ನಿಮ್ ಗಂಡದಿಗೆ ಕೇಳಲ್ಲ, ನಮ್ಮ ಮಾತು ಅಣ್ತಂದಿಗೆ ಕೇಳೋದಿಲ್ಲ. ಇಂಥ ಕೊರಿಯುವ ಚಳಿ, ಬೆಳಗನ ಬೀಳಕತ್ತಿದ 3 ದಿವಸ ಆತ ಮಳಿ, ಇಂಥದ್ರ ಒಳಗನು ಸಹಿತ ಇವತ್ತು ಸಾವಿರ ಗಂಟೆ ಜನ ಬರ್ಬೇಕಾದ್ರೆ ಯಾಕೆ ಬಂದಿವಿ ಅಂದ್ರೆ ವಿಶ್ವಾರಾಧ್ಯರ ವಾಣಿನೇ ಗಂಗಾಧರ ಮುದ್ದೆಯವರು ವಾಣಿ ಅಂತ ತಿಳ್ಕೊಂಡವರೆಲ್ಲ ಈಗ ಬಂದಿವಿ, ಯಾರು ಸುಮ್ಮನೆ ಬಂದಿಲ್ಲ. ವಾಣಿ ಒಳಗೊಂದು ಶಕ್ತಿ ಇರ್ತದೆ, ಅದಕ್ಕೆ ವೇದವಾಕ್ಯ ಅಂತಾರೆ, ದೇವವಾಣಿ ಅಂತಾರೆ, ಅವರಿಗೆ ಮಾತನಾಡುವ ಮಹಾದೇವ ಅಂತಾರೆ, ಪಾದ ಇಟ್ಟಿರ್ತಕ್ಕಂಥ ಭೂಮಿಯನ್ನು ಪಾವನ ಮಾಡತಕ್ಕಂಥವರಿಗೆ ನಡೆದಾಡುವ ದೇವರಂತಾರೆ. ಇಂಥ 10 ಹಲವಾರು ಕೀರ್ತಿಗೆ ಭಾಜನರಾಗಿರ್ತಕ್ಕಂಥ ಪರಮ ಪೂಜ್ಯರು, ಶಟಸ್ಥಲ ಬ್ರಹ್ಮಿಗಳು, ವಿದ್ಯಾ ವಾರದಿಗಳು, ವಿದ್ಯಾ ದಾನಿಗಳು, ದಾಸೋ ಬ್ರಹ್ಮರು, ಭಕ್ತ ಕಲ್ಪತರುಗಳಾಗಿರ್ತಕ್ಕಂಥ ಡಾಕ್ಟರ್ ಪದವಿ ವಿಭೂಷಿತರಾದ ಧರ್ಮರತ್ನ ಶಿವಾಚಾರ್ಯ ರತ್ನ ಶ್ರೀ ಶಟಸ್ಥಲ ಬ್ರಹ್ಮಿ ಗಂಗಾಧರ ಶಿವಾಚಾರ್ಯಪ್ಪಗಳವರ ದಿವ್ಯ ಶ್ರೀ ಚರಣಕಮಲಗಳಿಗೆ ನನ್ನ ಪರವಾಗಿ, ಇಲ್ಲಿ ನೆರೆದಿರುವ ಎಲ್ಲ ಭಕ್ತ ಕುಲಕೋಟೆಯ ಪರವಾಗಿ ಅವರ ಪಾದಕ್ಕೆ ಅನಂತ ವಂದನೆಗಳನ್ನು ಜೋರಾಗಿ ಚಪ್ಪಾಳೆ ತಪ್ಪಿ. ತೊರೆದಿಗಳಾಗಿರ್ತಕ್ಕಂಥವರು, ಕರಸಂಜಾತರಾಗಿರ್ತಕ್ಕಂಥವರು ಅಂದ್ರೆ ಮುಂದಿನ ಅಧಿಕಾರಿಗಳಾಗಲಿರುವ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಶೇಖರ ದೇವರು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಕಿರಿಯದಾದ ವಯಸ್ಸಿನಲ್ಲಿ ಹಿರಿಯದಾದ ಸಾಧನೆಯನ್ನು ಮಾಡಬೇಕಂತಕ್ಕಂಥ ಗುರಿಯನ್ನು ಇಟ್ಟುಕೊಂಡು ಅಪ್ಪವರು ತಮ್ಮ ಅಮೃತ ಹಸ್ತ ಯಾರು ತಲೆ ಮೇಲೆ ಇಟ್ಟಾರಂದ್ರ ಶಿವಶೇಖರ ಅವರು ತಲೆ ಮೇಲೆ ಇಟ್ಟಾರ. ಯಾಕೆ ಇಟ್ಟಾರಂದ್ರ ಶಿವಶೇಖರ ಅವರ ಕಲ್ಯಾಣ ಆಗಲಿ ಅಂತಲ್ಲ, ಅವರ ಕಲ್ಯಾಣದ ಜೊತೆಯಲ್ಲಿ ನಮ್ಮ ಮಠಕ್ಕೆ ಬಂದು ಎಲ್ಲವರಿಗೆ ಸಹಿತ ಇಡೀ ನಮ್ಮ ರಕ್ತಗತವಾಗಿರುವ ಆಶೀರ್ವಾದ ಎಲ್ಲ ಭಕ್ತಾದಿಗಳಿಗೆ ಸಿಗಲಿ ಎನ್ನುವುದಕ್ಕಾಗಿ ಇಂದಿಗೆ ದೇವರಿಗೆ ತಯಾರು ಮಾಡಿದ್ದಾರೆ. ಅಂತ ಪೂಜ್ಯರ ಪಾದಕ್ಕೂ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳನ್ನು ಸಮರ್ಪಿಸುವುದರೊಂದಿಗೆ ಇದುವರೆಗೂ ಪೂಜೆ ನಡೆಸಿಕೊಟ್ಟಿರ್ತಕ್ಕಂಥ ನಮ್ಮ ಸಹೋದರರಾದ ವೇದಮೂರ್ತಿ ಬಸವರಾಜ ಶಾಸ್ತ್ರಿಗಳವರೆಗೂ ಪೂಜೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯಾವ ನಮ್ಮೂರಿನ ಗಂಹಾರದ ಪಾಟೀಲರಿಗೂ, ಯಲಗೋಡದ ಪಾಟೀಲರಿಗೂ ಮತ್ತು ನಾಗಣಸೂರಿನಿಂದ ಬಂದಿರತಕ್ಕಂಥ ಭಕ್ತಾದಿಗಳಿಗೂ ನೀವೆಲ್ಲ ಬೆಳಗಾವಿಯವರಿಗೆ ಭಜನೆ ಮಾಡಿ. ಏನ್ರಿ ಭಜನೆಯನ್ನು ಯಾಕೆ ಮಾಡ್ಬೇಕಂತ ವಿಚಾರವನ್ನು ಮಾಡಿದ್ರ, ಭ ಅಂದ್ರೆ ಭವ, ಜ ಅಂದ್ರೆ ಜನನ, ನ ಅಂದ್ರೆ ಇಲ್ಲ ಅಂತ. ಭ ಅಂದ್ರೆ ಭವ, ಜ ಅಂದ್ರೆ ಜನನ, ನ ಅಂದ್ರೆ ಇಲ್ಲ. ಭಕ್ತಿಲಿಂದ ಭಜನೆ ಮಾಡಿ ಏನಾಗ್ತದೆ ಅಂದ್ರೆ ನಮ್ಮ ಜನನ ಮರಣ ಅಂತಕ್ಕಂಥದ ಕಡೆ ಹೋಗಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಭಜ ಗೋವಿಂದ ಮೂಢಮತಿ ಎನ್ನುವಂತೆ ನಮ್ಮ ಈ ಭವದ ಜಾಲವನ್ನ ಹರಿದು ಒಗೆದು ಪರಮ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಕುಂತು ಮಂತ್ರ ಬೇಕಾಗಿಲ್ಲ, ನೀವು ಬೆಳಗನೆ ಕುಂತು ತಪಸ್ಸು ಮಾಡಬೇಕಾಗಿಲ್ಲ. ಭಕ್ತಿಲಿಂದ ಒಂದು ಹಾಡು ಹಾಕೊಂಡು ಭಗವಂತ ನೆನೆಸಿ ನಿಮ್ಮ ಕೈಲಾಸ ಕರ್ಕೊಂಡು ಹೋಗ್ತಾರೆ. ಹೀಗೆ ಭಜನೆ ಅಪ್ಪೋರು ಒಂದೊಂದು ಕಡೆ ಒಂದೊಂದು ಕೆಲಸ ಮಾಡ್ತಾರ. ದಸರಾ ಬೆಳಗ್ಗೆ ಏನ್ ಮಾಡ್ತಾರಂತ ಕೇಳಿದ್ರ ತುರ್ಯಾತೀತ ಮುಟ್ತಕ್ಕಂಥ ಅವಗುಣಗಳನ್ನು ಅಳಿದು ಶಿವಗುಣಗಳನ್ನು ತಿಳ್ಕೋಬೇಕು, ಒಳಗಿನ ಕರ್ಮಕಾಂಡಗಳ ಕಲಿಬೇಕು, ಜ್ಞಾನ